ಅಭಿಮಾನಿಗಳು ನಿಮ್ಮನ್ನು ಯಾವ ಬಿರುದುಗಳಿಂದ ಗುರುತಿಸಬೇಕು? ಸಕಲ ಕಲಾ ವಲ್ಲಭ ಎಲ್ಲ ಆಟವ ಬಲ್ಲವ. ಛಲಗಾರ್ತಿ ಅಶ್ವಿನಿ ನಮ್ಮನ್ನು ಕೂಗಿಸ್ತಾ ಇರ್ತಾರೆ. ಐ ಕಾಲ್ ಮೈಸೆಲ್ಫ್ ಬ್ರ್ಯಾಂಡ್ ಆಫ್ ಬಿಗ್ ಬಾಸ್ ಸೀಸನ್ 12. ಬಿಗ್ ಬಾಸ್ ಮನೆಯ ಕೊನೆಯ ವಾರದಲ್ಲಿ ಈಗ ಬಿಗ್ ಬಾಸ್ ಅವರು ಒಂದು ಹಿಂಟನ್ನ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಸ್ಪರ್ಧೆಗಳಿಗೆ ಕೊಟ್ಟಿದ್ದಾರೆ. ಅದು ಏನಂತ ಹೇಳಿದ್ರೆ, ಹೊರಗಡೆ ಇರುವಂತಹ ನಿಮ್ಮ ಅಭಿಮಾನಿಗಳು ನಿಮ್ಮನ್ನ ಏನೇನ್ ಕರಿಬೇಕೋ ಅದನ್ನ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಆ ಒಂದು ಬೋರ್ಡ್ ಅಲ್ಲಿ ಬರೆಯೋ ರೀತಿಯಲ್ಲಿ. ಸೊ ಅದನ್ನ ಮೊದಲನೇದಾಗಿ ಬಂದು ಬರೆಯುವಂತದ್ದು ನಮ್ಮ ರಕ್ಷಿತಾ ಅವ್ರನ್ನ ನಾವು ಹ್ಯಾಶ್ ಟ್ಯಾಗ್ ಹಾಕಿ ಪಟಾಕಿ ರಕ್ಷಿತಾ ಅಂತ ಹೇಳಿ ಕರಿಬೇಕಂತೆ. ನೆಕ್ಸ್ಟ್ ಕಾವ್ಯ ಅವರು ಕೂಡ ಬರೀತಾರೆ. ಆದ್ರೆ ನಮ್ಮ ಗಿಲ್ಲಿ ಬರೆಯುವಂತಹ ಒಂದೊಂದು ಲೈನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಪಳಾರ್ ಗಿಲ್ಲಿ ಅಂತ ಹೇಳಿ ಬರಿಬೇಕು ಅಂತ ಹೇಳಿ ಹೇಳ್ತಾನೆ. ಆಮೇಲೆ ಹ್ಯಾಶ್ ಟ್ಯಾಗ್ ಹಾಕಿ ಕಲಾಕಾರ್ ಗಿಲ್ಲಿ ಅಂತ ಬರೀರಿ, ಕಿತಾಪತಿ ಕಿಂಗ್ ಅಂತ ಬರೀರಿ, ಕ್ವಾಟ್ಲೆ ಅಂತ ಬರೀರಿ, ಪಳ್ಳು ಅಂತ ಬರೀರಿ, ಮಾತಿನ ಮಲ್ಲ ಅಂತ ಬರೀರಿ, ಹಾಗೆ ಇನ್ನಿತರ ಯಾವುದೋ ಆಟ ಎಲ್ಲವನ್ನು ಬಲ್ಲ ಅಂತ ಹೇಳಿ ಎಲ್ಲಾನು ಕೂಡ ಸಕಲ ಕಲಾ ವಲ್ಲಭ ಆಟ ಎಲ್ಲ ಬಲ್ಲವ ಅಂತ ಹೇಳಿ ಬರೀರಿ ಅಂತ ಹೇಳಿ ಅಟ್ಟರಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳ್ಕೋತಾ ಹೋಗ್ತಾರೆ. ಆಮೇಲೆ ಬರುವಂಥ ರಘುವಣ್ಣ ಕ್ಯಾಪ್ಟನ್ ರಘು ಅಂತ ಕರೀರಿ ಅಂತ ಹೇಳಿ ಬರ್ಕೊಂಡ್ರೆ, ನಮ್ಮ ಟಾಸ್ ಕಿಂಗ್ ಅಂತ ಬರ್ಕೊಳ್ರಿ ಅಂತ ಹೇಳಿ ನಮ್ಮ ಧನುಷ್ ಅವರು ಹೇಳ್ತಾರೆ. ಇದಾದ್ಮೇಲೆ ಬರುವಂತಹ ನಮ್ಮ ಅಶ್ವಿನಿ ಮೇಡಮ್ ಅವ್ರನ್ನ ನೋಡಬೇಕು. ಅಶ್ವಿನಿ ಮೇಡಮು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಬರೀತಾರೆ. ಛಲಗಾತಿ ಅಶ್ವಿನಿ ಅಂತ ಹೇಳಿ ಕರೀರಿ, ಛಲಗಾರ್ತಿ ಅಶ್ವಿನಿ ಅಂತ ಕರೀರಿ, ಸವಾಲಿಗೆ ಸೈ ಅಶ್ವಿನಿ ಅಂತ ಬರೀರಿ, ಬೆಂಕಿ ಅಶ್ವಿನಿ ಅಂತ ಬರೀರಿ, ಹಠವಾದಿ ಅಶ್ವಿನಿ ಅಂತ ಬರೀರಿ, ಫೈರ್ ಬ್ರ್ಯಾಂಡ್ ಅಶ್ವಿನಿ ಅಂತ ಬರೀರಿ, ಕಿಚ್ಚು ಅಶ್ವಿನಿ ಅಂತ ಬರೀರಿ, ಖಡಕ್ ಅಶ್ವಿನಿ ಅಂತ ಬರೀರಿ, ದಿ ಬ್ರಾಂಡ್ BBK 12 ಅಶ್ವಿನಿ ಅಂತ ಹೇಳಿ ಬರೀರಿ ಅಂತ ಹೇಳಿ ಹಲವಾರು ಹ್ಯಾಶ್ ಟ್ಯಾಗ್ ಗಳನ್ನ ಕೊಟ್ಕೋತಾ ಹೋಗ್ತಾರೆ. ಇದಾದ್ಮೇಲೆ ಬರುವಂತಹ ಧ್ರುವಂತ್ ಅವರು ಕೂಡ ಡ್ಯಾಶಿಂಗ್ ಧ್ರುವ್ ಅಂತ ಹೇಳಿ ನನ್ನ ಕರಿಬೇಕು ನನ್ನ ಅಭಿಮಾನಿಗಳು. ಧ್ರುವಂತ್ ಅಂತ ಕರಿಬಹುದು ನನ್ನನ್ನ. ಹಾಗೆ ಸೀಕ್ರೆಟ್ ರೂಮ್ ಕಿಂಗ್ ಅಂತ ಕರೀರಿ, ನೋ ಫಿಯರ್ ಧ್ರುವಂತ್ ಅಂತ ಕರೀರಿ, ಜೈ ಮಹಾಕಾಳ್ ಅಂತ ಕರೀರಿ, ಮಿಸ್ಟರ್ ಪರ್ಫೆಕ್ಟ್ ಅಂತ ಕರೀರಿ, ಒನ್ ಮ್ಯಾನ್ ಆರ್ಮಿ ಅಂತ ಕರೀರಿ ಅಂತ ಎಲ್ಲ ಧ್ರುವಂತ್ ಅವರು ಬರ್ಕೊಳ್ತಾರೆ. ಹೀಗೆ ತುಂಬಾ ಜನ ತುಂಬಾ ಬರ್ಕೊಳ್ತಾರೆ. ಇನ್ನುಳಿದಂತೆ ಪ್ರೋಮೋದಲ್ಲಿ ಬಿಟ್ಟಿರೋದು ಕೇವಲ 3 ಜನದ್ದು. ಇನ್ನುಳಿದಂತೆ ಎಲ್ಲರೂ ಕೂಡ ಗೊತ್ತಿರೋ ನಿಮಗೆ, ಅವರೆಲ್ಲ ತೋಪ್ ತರ ಬರ್ಕೋತಾರೆ ಅಂತ ಹೇಳಿ. ಸೊ ಈ ಮನೆಯಲ್ಲಿ ಈಗ ಹೀರೋ ತರ ಕಾಣಿಸ್ಕೊಂಡಿದ್ದು ನಮಗೆ ಗಿಲ್ಲಿ ಅಂತ ಅನ್ಬೋದು. ಸೊ ಗಿಲ್ಲಿನು ತುಂಬಾ ಚೆನ್ನಾಗಿ ಬರೆದಿದ್ದಾನೆ. ನಂತರ ಗಿಲ್ಲಿಗೆ ಕೌಂಟರ್ ಕೊಡುವಂತ ಲೆಕ್ಕಾಚಾರಕ್ಕಿರೋದು ಅಶ್ವಿನಿ ಅವರು. ಹಾಗೆ ಇವರಿಬ್ಬರಿಗೆ ಒಂದು ಸ್ವಲ್ಪ ಕೆಳಗಿರುವಂತದ್ದು ಧ್ರುವಂತ್ ಅವರು ಅನ್ಬೋದು. ಸೊ ಮನೆಯಲ್ಲಿ ಇವ್ರು 3 ಜನನ ಕಾಂಟ್ರಿಬ್ಯೂಷನ್ ಅನ್ನ ಬಿಟ್ರೆ, ಇನ್ನುಳಿದಂತೆ ರಕ್ಷಿತನ್ಗೆ ಒಂದು ಫ್ಯಾನ್ ಬೇಸ್ ಅನ್ನೋದು ಇದೆ. ಅದೆಲ್ಲರೂ ಕೂಡ ಬಿಟ್ರೆ ಈ ಪ್ರೋಮೋದಲ್ಲಿ ಇವ್ರು 3 ಕೂಡ ಹೈಪ್ ಅನ್ನ ಮಾಡಿದ್ದಾರೆ. ಇನ್ನುಳಿದಂತೆ ಇನ್ನೇನು ಹತ್ರ ಬಂತು. ಸೊ ಈ ಒಂದು ಸೀಸನ್ ನ ಟ್ರೋಫಿಯನ್ನು ಕೂಡ ವೈರಲ್ ಅನ್ನ ಮಾಡ್ತಾರೆ. ಸೊ ಈಗ ಬರ್ದಿರುವಂತಹ ಎಲ್ಲಾ ಹ್ಯಾಶ್ ಟ್ಯಾಗ್ ಗಳಲ್ಲಿ ನಿಮಗೆ ತುಂಬಾ ಇಷ್ಟ ಆಗಿದ್ದು ಯಾರ್ದು ಅಂತ ಹೇಳಿ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಅಶ್ವಿನಿ ಅವರು ಚೆನ್ನಾಗಿ ಬರೆದ್ರೆ, ಬಟ್ ನಮ್ಮ ಗಿಲ್ಲಿ ಬರ್ದಿದ್ದಾನಲ್ಲ ಒಂದೊಂದೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದು ಕಲಾಕಾರ ಸಕಲ ಕಲಾ ವಲ್ಲಭ ಆಟ ಎಲ್ಲ ಬಲ್ಲವ ಅಂತ ಬರ್ದಿದ್ದಾನಲ್ಲ, ಅದಂತೂ ತುಂಬಾ ಇಷ್ಟ ಆಯ್ತು.